ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಳ್ಳಿಯಲ್ಲಿ ನಾಟಿ ಕೋಳಿ. ಈ ಚಾನಲಲ್ಲಿ ಬರ್ತಾ ಇರೋ ಮೊದಲನೇ ವಿಡಿಯೋ ಇದಾಗಿರುತ್ತೆ. ಇನ್ನು ಈ ಚಾನಲಲ್ಲಿ ಬರೋ ಮುಂದಿನ ವಿಡಿಯೋಗಳಲ್ಲಿ ನಾಟಿ ಕೋಳಿ ಸಾಕೋದ್ರ ಬಗ್ಗೆನೇ ವಿಡಿಯೋಗಳಿರುತ್ತೆ. ಅಂದರೆ ಯಾವ ರೀತಿ ಅವುಗಳಿಗೆ ಮೇವನ್ನು ಕೊಡಬೇಕಾಗುತ್ತೆ, ಯಾವ ರೀತಿ ಅವುಗಳನ್ನ ನೋಡ್ಕೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋಗಳಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಈ ನಾಟಿ ಕೋಳಿಗಳನ್ನ ಹೊರಗಡೆ ಬಿಟ್ಟು ಸಾಕೋದೇ ತುಂಬ ಉತ್ತಮ. ಯಾಕೆ ಅಂತಂದರೆ ಅವುಗಳಿಗೆ ಬೇಕಾಗಿರೋ ಮೇವುಗಳನ್ನ ಹೊರಗಡೆ ಅವೇ ಮೇಯ್ಕೊಂಡು ತಿನ್ನೋದ್ರಿಂದ ನಮಗೆ ಝೀರೋ ಫೀಡ್ ಕಾಸ್ಟ್ ಇರುತ್ತೆ. ಸೊ ಅದರಿಂದ ಇದೊಂದು ಬೆಸ್ಟ್ ವಿಧಾನ ಅಂತ ಹೇಳ್ಬೋದು. ಮತ್ತು ನಮ್ಮ ಮನೆಗಳಲ್ಲಿ ಸಿಗುವಂತಹ ರಾಗಿ, ಅಕ್ಕಿ ಮತ್ತು ತರಕಾರಿಗಳದ್ದು ವೇಸ್ಟು, ಹಣ್ಣುಗಳದ್ದು ವೇಸ್ಟೇಜ್ ಇದ್ದರೆ ಅವುಗಳನ್ನ ಹಾಕಿದ್ರೆ ಸಹ ತಿನ್ಕೋತವೆ. ನಾನು 20 ಕೋಳಿಯಿಂದ ನಾಟಿ ಕೋಳಿನ ಸಾಕೋದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನು ಸಾಕ್ತಾ ಇರೋ ಉದ್ದೇಶ ಏನು ಅಂತಂದರೆ, ಇವಾಗ ಬರ್ತಿರೋ ಇನ್ಕಮ್ ಜೊತೆಗೆ ಸ್ವಲ್ಪ ಮಟ್ಟಿಗಾದರೂ ಇನ್ಕಮ್ ಇದರಿಂದ ಪಡಿಬೋದು ಅಂತ ಅನ್ನಿಸ್ತು. ಅದರಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋಂಥ ಶೆಡ್ಡನ್ನು ನಾನೇ ಮಾಡ್ಕೊಂಡಿದ್ದೀನಿ. ಅದು ಯಾವ ರೀತಿ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಮತ್ತು ನಾಟಿ ಕೋಳಿನ ಚೂಸ್ ಮಾಡಿದ್ದಕ್ಕೆ ಕಾರಣ ಏನು ಅಂತಂದರೆ, ಇದ್ರ ಮೇಂಟೆನೆನ್ಸ್ ತುಂಬ ಕಡಿಮೆ ಮತ್ತು ಇದಕ್ಕೆ ರೋಗ ಬೇಗ ಬರೋದಿಲ್ಲ. ಸೊ ಅದರಿಂದ ಇದನ್ನು ಚೂಸ್ ಮಾಡಿದ್ದೀನಿ. ಅದರಲ್ಲೂ ಫೀಡ್ ಕಾಸ್ಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಫ್ರೀ ರೇಂಜಲ್ಲಿ ಸಾಕಬೇಕು ಅಂತ ಇದನ್ನು ಚೂಸ್ ಮಾಡಿದ್ದೀನಿ. ಈ ಥರ ಮೇಯೋದಕ್ಕೆ ಹೊರಗಡೆ ಬಿಡೋದ್ರಿಂದ ರೋಗಗಳು ಬರೋದು ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಮತ್ತು ಈ ರೀತಿ ಹೊರಗಡೆ ಬಿಡೋದ್ರಿಂದ ಎಷ್ಟೇ ಬಿಸಿಲು ಮತ್ತು ಮಳೆಯಲ್ಲೆಲ್ಲ ಇದ್ದು ಅಭ್ಯಾಸ ಆಗಿರುತ್ತೆ. ಸೊ ಅದರಿಂದ ಯಾವುದೇ ವೆದರ್ಗೂ ಇದು ಈಸಿಯಾಗಿ ಅಡ್ಜಸ್ಟ್ ಆಗುತ್ತೆ, ರೋಗಗಳು ಬರಲ್ಲ. ಮತ್ತು ಶೆಡ್ ಒಳಗಡೆ ಸಾಕೋದ್ರಿಂದ ಕೋಳಿಗಳು ಇಷ್ಟು ಆ್ಯಕ್ಟಿವ್ ಆಗಿರಲ್ಲ ಮತ್ತು ಈ ಥರ ಫಿನಿಶಿಂಗು ಬರಲ್ಲ. ಕೋಳಿಗಳು ನೋಡಿದ್ರೇ ಗೊತ್ತಾಗುತ್ತೆ ಫಾರ್ಮಲ್ಲಿ ಸಾಕಿರೋಂಥ ಕೋಳಿಗೂ ಮತ್ತು ಈ ಥರ ಫ್ರೀ ರೇಂಜಲ್ಲಿ ಸಾಕಿರೋಂಥ ಕೋಳಿಗಳಿಗೂ ವ್ಯತ್ಯಾಸ ಈಸಿಯಾಗಿ ಗೊತ್ತಾಗುತ್ತೆ ನೋಡಿದಾಗಲೇ. ಇದು ಬಂದು ಮೈಸೂರು ನಾಟಿನ ನಾನು ಚೂಸ್ ಮಾಡಿ ತಂದಿದ್ದೀನಿ 20 ಕೋಳಿನ. ನೋಡಿ, ಈ ಕಪ್ಪು ಕೋಳಿನ ಕಾವು ಕೂರಿಸಿದ್ದೀನಿ. 2 ದಿನಕ್ಕೊಂದು ಸಲ ಈ ಥರ ಹೊರಗಡೆ ಬಂದು ಮೇಯ್ಕೊಂಡು ಮತ್ತೆ ಹೋಗಿ ಕಾವು ಕೂತ್ಕೊಳ್ಳುತ್ತೆ. ನೋಡಿ, ಈ ಕೋಳಿನೂ ಕಾವು ಕೂರಿಸಿದ್ದೀನಿ. 2 ಕೋಳಿ ಕಾವು ಕುಂತಿದೆ ಇವಾಗ. ನಿಮಗೂ ನಾಟಿ ಕೋಳಿ ಸಾಕೋದಕ್ಕೆ ಇಂಟ್ರೆಸ್ಟ್ ಇದೆ ಮತ್ತು ಸ್ವಲ್ಪ ಟೈಮು ಸಿಗುತ್ತೆ ಮಾಡ್ತಾ ಇರೋ ಕೆಲಸದ ಜೊತೆಗೆ ಅಂತಂದರೆ ಈ ನಾಟಿ ಕೋಳಿಗಳನ್ನ ಧಾರಾಳವಾಗಿ ಸಾಕ್ಬೋದು. ಏನಕ್ಕೆ ಅಂತಂದರೆ ಮೇಂಟೆನೆನ್ಸ್ ತುಂಬ ಕಡಿಮೆ ಇದೆ. ಯಾವಾಗ ಟೈಮ್ ಸಿಗುತ್ತೋ ಆವಾಗ ಮೇವು ಹಾಕಿದ್ರೂ ಹಾಕ್ಬೋದು, ಇಲ್ಲಾಂತಂದರೆ ಬೇಡ ಒಳಗಡೆ ಮೇಯ್ಕೋತವೆ. ನೋಡಿ, ರಾಗಿ ಇದೆ, ಅದಕ್ಕೆ ನಾನು ಈ ಥರ ಟೈಮ್ ಸಿಕ್ಕಾಗ ಬಂದು ಸ್ವಲ್ಪ ಮೇವು ಹಾಕ್ತೀನಿ. ಮತ್ತು ಇದು ಕಾವು ಕೂರಿಸಿದ್ದೀನಿ. ಬೇರೆ ಕೋಳಿಗಳು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಈ ಥರ ಸೆಪ್ರೇಟ್ ಮಾಡಿದ್ದೀನಿ. ನೋಡಿ, ಇನ್ನೊಂದು ಕೋಳಿ ಅಂತ ಹೇಳಿದ್ಮೇಲೆ ಇದು 2 ಕೋಳಿ ಕಾವು ಕುಂತಿದೆ. ಇವಾಗ ಒಂದು 10 ಡೇಸ್ ಆಗಿದೆ. ಇವಾಗ ಮಿನಿಮಮ್ 20ಇಂದ 21 ಡೇಸ್ ಆಗಬೇಕು. ಆವಾಗ ಮರಿಗಳಾಗುತ್ತೆ. ಇದಿಷ್ಟು ಒಂದು ಬ್ಯಾಚ್ ಕೋಳಿಗಳು ಇವಾಗ ಮೊಟ್ಟೆ ಇಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಎಲ್ಲ ಕೋಳಿನೂ ಮೊಟ್ಟೆ ಇಡ್ತಾ ಇಲ್ಲ, ಅದರಲ್ಲಿ ಒಂದು ಕೋಳಿ ಮಾತ್ರ ಮೊಟ್ಟೆ ಇಡ್ತಾ ಇದೆ. ಸೊ ಅದನ್ನು ಕಾವು ಕೂರಿಸಿ ಮರಿಗಳು ಮಾಡಿಸ್ಬೇಕು. ಇದೇ ರೀತಿ ನಾವು 20 ಕೋಳಿ ಇರೋದನ್ನು ಜಾಸ್ತಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. 4 ಯಾಟೆ ಕೋಳಿಗಳಿಗೆ 1 ಹುಂಜ ಇದ್ದರೆ ಸಾಕು.
ಇದು ಪಾವು ಕೂರಿಸಿದ್ವಲ್ಲ ನೋಡಿ, ಮರಿ ಆಗಿದೆ, 21 ಡೇಸ್ ಆಗಿದೆ. ಸೊ ಇನ್ನೂ ಎಲ್ಲ ಮೊಟ್ಟೆಯಿಂದ ಮರಿಗಳು ಬಂದಿಲ್ಲ. ಇನ್ನೊಂದು ದಿನ ವೆಯ್ಟ್ ಮಾಡಿದ್ರೆ ಎಲ್ಲ ಬರುತ್ತೆ. ಸೊ ನೋಡಿ, 12 ಮೊಟ್ಟೆ ಇಟ್ಟಿದೆ, ಒಂದು 9 ಮರಿ ಆಗಿದೆ. ಇದೊಂದು 3 ಡೇಸ್ ಆಗಿದೆ ಇವಾಗ. ಮತ್ತು ಇವುಗಳಿಗೆ ಮೇದಕ್ಕೆ ಏನು ಕೊಡ್ತೀನಿ ಅಂತಂದರೆ ಫ್ರೀ ಸ್ಟಾರ್ಟರ್ ಅಂತ ಬರುತ್ತೆ. ಸೊ ಅದೊಂದು kg 50 ರೂಪಾಯಿ ಇರುತ್ತೆ. ಸೊ ಅದನ್ನೇ ತಂದು ಒಂದು 15ರಿಂದ 20 ದಿನದವರೆಗೆ ಫ್ರೀ ಸ್ಟಾರ್ಟ್ರ್ ಹಾಕ್ತೀನಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ರಾಗಿ ಮತ್ತು ಅಕ್ಕಿ ನುಚ್ಚನ್ನು ಹಾಕಿದ್ರೆ ಅದೇ ತಿನ್ಕೊಳ್ಳುತ್ತೆ. 20 ದಿನದವರೆಗೂ ಅದೇನೇ ಕೊಡಬೇಕಾಗುತ್ತೆ. ಅದಾದಮೇಲೆ ಜೋಳದ ನುಚ್ಚು ಮತ್ತು ಹೊರಗಡೆ ಬಿಟ್ಟರೆ ಅವುಗಳಿಗೆ ಬೇಕಾಗಿರೋಂಥದ್ದು ಏನು ಸಿಗುತ್ತೋ ಅವುಗಳನ್ನೇ ತಿನ್ಕೊಂಡು ಬೆಳೀತವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲಲ್ಲಿ ಯಾರಿಗೆ ನಾಟಿ ಕೋಳಿ ಸಾಕೋದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.